ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆ ಅಂತ ಕೊಡ್ತಿರುವ ನಮ್ಮ ಮೆಟ್ರೋ ಪ್ರತಿನಿತ್ಯವೂ ಕೂಡ 8 ರಿಂದ 9 ಲಕ್ಷ ಪ್ರಯಾಣಿಕರು ಪ್ರತಿನಿತ್ಯವೂ ಕೂಡ ಸಂಚಾರ ಮಾಡ್ತಾರೆ. ಮಹಿಳೆಯರಾಗ್ಬೋದು, ವೃದ್ಧರಾಗ್ಬೋದು, IT-BT ಕಂಪನಿಯವರಾಗ್ಬೋದು, ಸರ್ಕಾರಿ ಹುದ್ದೆಯಲ್ಲಿರುವಂತಹ ಸಿಬ್ಬಂದಿಗಳಾಗ್ಬೋದು, ಸಾರ್ವಜನಿಕರು ಎಲ್ಲರೂ ಕೂಡ ನಮ್ಮ ಮೆಟ್ರೋ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಎನ್ನುವಂಥ ಹೆಸರಿಗೂ ಕೂಡ ಒಳ್ಳೆ ಹೆಸರು ತರುವಂಥ ರೀತಿಯಲ್ಲಿ ಜನ ಕೂಡ ಸ್ಪಂದನೆ ಕೊಡುವಂಥ ಕೆಲಸ ಮಾಡ್ತಾರೆ. ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಮೆಟ್ರೋ ವಿಚಾರವಾಗಿ ಹೊರಗಾಕುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಮೆಟ್ರೋ ಒಳಗಡೆ ಇರುವಂತಹ ಅಧಿಕಾರಿಗಳು ಒಂದು ರೀತಿ ನಾಗರಿಕರ ಹಿತದೃಷ್ಟಿಗೆ ಕಾಪಾಡಲಿಕ್ಕೆ ಮುಂದಾಗ್ತಿಲ್ವಾ ಎನ್ನುವಂಥ ದೃಷ್ಟಿಕೋನ ಅಧಿಕಾರಿಗಳ ಮೇಲೆ ಬೀಳ್ತಾ ಇರುವಂಥದ್ದು. ಅದೇ ಒಂದು ಕಾರಣಕ್ಕಾಗಿ ಇದೀಗ ಮತ್ತೊಂದು ಹೊಸ ಅಪ್ಡೇಟ್ ಕೊಡಲಿಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮುಂದಾಗ್ತಾ ಇದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅದುವೇ ಆರೋಪ ಏನಂತಂದ್ರೆ, ಹೊಸ ಲೈನ್ ಏನು ಆರಂಭ ಆಗ್ತಾ ಇದೆ ಕಾರ್ಯಪ್ರವೃತ್ತದಲ್ಲಿರುವಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಾಗೆ ಏರ್ಪೋರ್ಟ್ ಮಾರ್ಗವಾಗೂ ಕೂಡ ಕಾಮಗಾರಿ ನಡೀತಾ ಇದೆ. ಆ ಏರ್ಪೋರ್ಟ್ ಮಾರ್ಗದಲ್ಲಿ ಮೆಟ್ರೋ ಆರಂಭ ಆದರೆ ದೆಹಲಿ ಮಾದರಿಯ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ತೇವೆ. ಮೆಟ್ರೋ ಬೋಗಿಗಳಲ್ಲಿ ಮದ್ಯ ರವಾನೆ ಆಗುವಂಥ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಎನ್ನುವಂಥ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಮೆಟ್ರೋದಲ್ಲಿ ಮದ್ಯ ಸಾಗಾಟ ಎನ್ನುವಂಥದ್ದು ಏನಾದರೂ ಆದರೆ ಸಾರ್ವಜನಿಕರಿಗೆ ಇದು ಸರಿಯಾ ತಪ್ಪಾ, ಸೇಫ್ಟಿ ಇರುತ್ತಾ ಇಲ್ವಾ ಎನ್ನುವಂಥ ನಿಟ್ಟಿನಲ್ಲಿ ನಮ್ಗೆಲ್ರಿಗೂ ಕೂಡ ಕಾಡ್ತಿರುವಂಥ ಪ್ರಶ್ನೆ, ಜೊತೆಗೆ ಸಾರ್ವಜನಿಕರಿಗೂ ಕೂಡ ಕಾಡ್ತಿರುವಂಥ ಪ್ರಶ್ನೆ, ಮೆಟ್ರೋ ಪ್ರಯಾಣ ಮಾಡುವಂಥ ಮಹಿಳೆಯರಿಗೂ ಕೂಡ ಕಾಡ್ತಿರುವಂಥ ಪ್ರಶ್ನೆ. ಇದೇ ಒಂದು ಪ್ರಶ್ನೆ ಸಂಬಂಧಪಟ್ಟಾಗೆ ಮೆಟ್ರೋದಲ್ಲಿ ಸಂಚಾರ ಮಾಡುವಂಥ ಜನರಿಗೆ ಏನು ಹೇಳ್ತಾರೆ ಈ ಒಂದು ವಿಚಾರದಲ್ಲಿ, ಮದ್ಯ ರವಾನೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥ ಮೆಟ್ರೋ ನಿಗಮದ ಅಧಿಕಾರಿಗಳ ವಿಚಾರದಲ್ಲಿ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಈಗ ನಮ್ಮ ಮೆಟ್ರೋ ದೆಹಲಿ ಮಾದರಿಯನ್ನು ಅನುಸರಿಸುವಂತಕ್ಕೆ ಮುಂದಾಗ್ತಾ ಇದೆ. ಅದೇನಂತಂದ್ರೆ, ಈಗ ನಮ್ಮ ಮೆಟ್ರೋ ಹೊಸ ಮಾರ್ಗಗಳನ್ನು, ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಮಾರ್ಗ ಆಗ್ಬೋದು, ಹೆಬ್ಬಾಳ ಮಾರ್ಗದಲ್ಲಿ ಹೊಸ ಮಾರ್ಗಗಳಾಗ್ತಾ ಇದ್ದಾವೆ. ಆ ಮಾರ್ಗದಲ್ಲಿ ಮುಂದಿನ ದಿನಗಳಲ್ಲಿ ಮದ್ಯ ಸಾಗಾಟ ಮಾಡುವಂಥದ್ದಕ್ಕೆ ನಮ್ಮ ಮೆಟ್ರೋ ಪ್ಲಾನ್ ಮಾಡ್ತಾ ಇದೆ. ಇದೆಷ್ಟು ಸೇಫ್ ಇದೆ ಎನ್ನುವಂಥದ್ದು ಒಂದು ಪ್ರಶ್ನೆ ಸರ್. ನೋಡಿ, ಮದ್ಯ ಮಾರಾಟ ಅನ್ನೋದು ಯುವ ಜನರಿಗೆ ಅಥವಾ ಬೇರೆಯವರಿಗೆ ಅದು ಪ್ರಮುಖವಾಗಿ ಯುವ ಜನರಿಗೆ ಆಕರ್ಷಣೆ ಆಗಿರುವಂಥ ಅಮಲಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ಬೇರೆಯವರು ಕೂಡ ಅದಕ್ಕೆ ಅಭ್ಯಾಸ ಇರುವಂಥವ್ರಿಗೆ ಅದು ನಿಜಕ್ಕೂ ಒಂದು ರೀತಿಯಲ್ಲಿ ವ್ಯಕ್ತಿತ್ವ ಕಳ್ಕೊಳ್ಳೋವಂಥದ್ದು ಇರುವಂಥದ್ದು. ಕೇವಲ ಇವತ್ತೇನು ಸಮಾಜ ಹಾಳು ಮಾಡೋಕ್ಕಂಥ ಇದು ಇರುವಂಥದ್ದು ಏನು ಅಂತಾರೆ, ಸ್ಫೋಟಕ ವಸ್ತುಗಳನ್ನಾಗಿರ್ಬೋದು, ಸಿಲಿಂಡರ್ ಆಗ್ಬೋದು, ಇವೆಲ್ಲ ಸ್ಫೋಟಕ ವಸ್ತು, ಅದನ್ನ ತೊಗೊಳ್ಬಾರ್ದು ಅಂತೇಳಿ ಒಂದು ನಿಷೇಧ ಇದೆ. ಅದ್ರ ಜೊತೆಯಲ್ಲಿ ಈ ಮದ್ಯವನ್ನು ಕೂಡ ಸಾಗಾಟಕ್ಕೆ ಅವಕಾಶ ಕೊಟ್ಟರೆ ಅದು ಸುಲಭವಾಗಿ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಎಷ್ಟು ಕ್ವಾಂಟಿಟಿ ಮೇಲೆ ತೊಗೊಳ್ಬೋದು ಅಂತ ಆಗುತ್ತೆ. ಒಂದು ಜೊತೆಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಲಗೇಜ್ ತೊಗೊಂಡೋಗ್ಬೇಕು ಅನ್ನೋವಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ. ಒಬ್ಬ ಹಳ್ಳಿಯಿಂದ ಬಂದವನು ಏನೋ ಒಂದು ಇದು ತೊಗೊಂಬರ್ತಾನೆ, ಅವ್ನು ಲಗೇಜ್ ತೊಗೊಂಬರ್ತಾನೆ, ಅವ್ನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಅವನಿಗೆ ಲಗೇಜ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಆತನಿಗೆ ಅಲ್ಲಿ ನೀವು ಒಳಗಡೆ ಬಿಡೋದಿಲ್ಲ, ಈ ಲಗೇಜನ್ನು ಬಿಡೋದಿಲ್ಲ ಅನ್ನೋವಂಥದ್ದನ್ನು ಹೇಳಿ ನಿರಾಕರಿಸಿರುವಂಥದ್ದು ಬೇಕಾದಷ್ಟು ಉದಾಹರಣೆ ಇದೆ ಇರುವಂಥ ಸಂದರ್ಭದಲ್ಲಿ. ಈಗ ಮದ್ಯ ಸಾಗಾಟ ಮಾಡೋದು ಕೂಡ ಅಷ್ಟೇ ರೀತಿಯಲ್ಲಿ ಅಪರಾಧ. ಏಕೆಂದರೆ ಅದು ಮೆಟ್ರೋ ಇರುವಂಥದ್ದು ಪ್ರಮುಖವಾಗಿ ಜನರ ಸಂಚಾರಕ್ಕಾಗಿ, ಅಂದರೆ ನಗರ ಮಟ್ಟದ ಪ್ರಯಾಣಿಕರು ಕಡಿಮೆ ಅವಧಿಯಲ್ಲಿ ತಮಗೆ ಹೋಗ್ಬೇಕಾದ್ರೆ ಜಾಗಕ್ಕೆ ರೀಚ್ ಆಗಬೇಕು ಅನ್ನೋವಂಥ ಕಾರಣಕ್ಕಾಗಿ ಅದು ಇರುವಂಥದ್ದು. ಅಂದರೆ ಸುಲಭವಾಗಿ ವೇಗವಾಗಿ ತಮ್ಮ ಇದನ್ನು ತೊಗೊಳ್ಬೇಕು, ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇರುವಂಥದ್ದು. ಅದನ್ನು ಈ ಲಗೇಜ್ ತೊಗೊಳೋದಕ್ಕೆ ಪ್ರಮುಖವಾಗಿ ಅಂದರೆ ಅದರಲ್ಲೂ ಮದ್ಯ ಮಾರಾಟ ತೊಗೊಂಡೋಗೋದು ನಿಜಕ್ಕೂ ಒಂದು ರೀತಿಯಲ್ಲಿ ಆಘಾತಕಾರಿ ವಿಷಯ. ಅಂಥದ್ದೇನಾದ್ರು ಮೆಟ್ರೋದವರು ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಸಾರ್ವಜನಿಕರು ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಬೇಕಾಗಿರುವಂಥದ್ದಕ್ಕೆ ಅವಕಾಶ ಕೊಡಬೇಕು, ಇದನ್ನು ನಿಷೇಧ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂತಂದರೆ ನೋಡಿ, ಲಗೇಜ್ ಇಟ್ಬಿಟ್ರೆ ಅಲ್ಲಿ ನಿಲ್ಲೋಕ್ಕೆ ಜಾಗ ಇರಲ್ಲ. ಆ ಲಗೇಜ್ ಇಡೋಷ್ಟು ಜಾಗದಲ್ಲೇ ಒಂದು 5-7 ಜನ 10 ಜನ ನಿಂತ್ಕೋಬೋದು, ಅಂದರೆ ಲಗೇಜ್ ಎಷ್ಟು ಕ್ವಾಂಟಿಟಿ ಇರುತ್ತೆ ಅನ್ನೋದ್ರ ಮೇಲೆ. ಹಾಗಾಗಿ ಇದು ಜನರ ವೇಗ ಸಂಚಾರಕ್ಕಾಗಿ ಮೀಸಲಾಗಿರುವಂಥದ್ದು ಮೆಟ್ರೋ ಸಂಚಾರ. ಹಾಗಾಗಿ ಅದಕ್ಕೆ ಮಾತ್ರ ಆದ್ಯತೆ ಕೊಡಬೇಕೇ ವಿನ ಈ ರೀತಿಯಾದಂಥ ಮದ್ಯ ಆಗಿರ್ಬೋದು, ಅಮಲು ಪ್ರದೇಶದ ಬೇರೆ ಇನ್ನೊಂದು ಯಾವುದಾದ್ರು ಅದು ಉತ್ತೇಜನ ಕೊಡುವಂಥ ದೃಷ್ಟಿಯಿಂದ ಅದನ್ನು ಮಾಡದೇ ಇರುವಂಥದ್ದು ನಿರ್ಧಾರಗಳನ್ನು ತೊಗೊಳ್ಬೇಕು. ಏಕೆಂದರೆ ಇದು ಸಾರ್ವಜನಿಕರ ಮೇಲೆ ಆಗುವಂಥ ದುಷ್ಪರಿಣಾಮ ಬೇರೆ ಇದಾಗುತ್ತೆ. ಆಮೇಲೆ ಮೆಟ್ರೋದಲ್ಲಿ ಓಡಾಡೋಂಥವ್ರು ಯಾರು ಇರ್ತಾರೆ, ಒಂದಷ್ಟು ಜನ ಇವಾಗ ಬೇಗ ಹೋಗಬೇಕು, ಕೋರ್ಟಿಗಾಗಿರ್ಬೋದು, ಬೇರೆ ಇದಾಗಿರ್ಬೋದು ಹೋಗೋಂಥವ್ರು. ಅದರಲ್ಲಿ ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು. ಏಕೆಂದರೆ ಪುರುಷರು ಸಾಧ್ಯವಾದಷ್ಟು ತಮ್ಮ ಸ್ವಂತ ವಾಹನದಲ್ಲಿ ಓಡಾಡ್ತಾರೆ. ಹಾಗಾಗಿ ಅವರು ಹೆಚ್ಚಿನ ಬಳಕೆ ಅವರು ಕೂಡ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಬಹಳಷ್ಟು ಜನ ಉಪಯೋಗ ಆಗ್ತಿರೋದು ಮಹಿಳೆಯರಿಗೆ. ಈ ಒಂದು
ಏನಿದೆ ಮದ್ಯವನ್ನು ಸಾಗಾಟ ಮಾಡೋದ್ರಿಂದ ಆ ಮದ್ಯದ ಸ್ಟಿಕ್ಕರ್ಗಳು ಇವೆಲ್ಲ ನೋಡಿದಾಗ ಮಹಿಳೆಯರಿಗೂ ಒಂದು ರೀತಿಯಲ್ಲಿ ಏನು ಈ ಮಟ್ಟದಲ್ಲಿ ಹೋಗ್ತಾ ಇದೆ, ಇದೊಂದು ಅಪರಾಧ ಅಲ್ಲ, ಇದು ಕುಡಿಯೋದು ಒಂದು ರೀತಿಯಲ್ಲಿ ಅಪರಾಧ ಅಲ್ಲ ನಿಜ ಕಾನೂನು ಪ್ರಕಾರ, ಆದರೆ ಅದು ಒಂದು ರೀತಿಯಲ್ಲಿ ಜನರನ್ನು ಉತ್ತೇಜಿಸುವಂಥ ಪರೋಕ್ಷವಾಗಿ ಕಾರಣ ಆಗ್ತಾ ಇದೆ. ಹಾಗಾಗಿ ಇದು ಹೆಚ್ಚಿನ ಸಂಚಾರಕ್ಕೆ, ಮುಕ್ತವಾದ ಪ್ರಯಾಣಿಕರ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಯೋಜನೆಗಳನ್ನು ಮೆಟ್ರೋ ನಿಗಮದವರು ಮಾಡಬಾರ್ದು ಅಂತೇಳಿ ನಾನು KRS ಪಕ್ಷದ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮಾಡಿದ್ರೆ ಅದನ್ನು ನಾವು ಅಲ್ಲಿರೋ ಅಯೋಗ್ಯರು ಅಂತ ಹೇಳಬೇಕಾಗುತ್ತೆ. ಯಾರು ಅಧಿಕಾರಿಗಳು ಅಂತ ತೀರ್ಮಾನ ತಗೊಳ್ತಾರೆ, ಯಾವ ಉದ್ದೇಶಕ್ಕಾಗಿ ಮೆಟ್ರೋ ಮಾಡಿದೆ ಆ ಉದ್ದೇಶಕ್ಕೆ ವಿರುದ್ಧವಾಗಿ ಅವರು ಮಾಡ್ತಾರೆ ಅಂದರೆ ಅವರು ಬೇರೆ ಉದ್ದೇಶಗಳಿಗಾಗಿ, ಅಂದರೆ ಯಾರಿಗೋ ಲಾಭ ಮಾಡಿಕೊಡೋಕ್ಕೆ, ಯಾರಿಗೋ ಇನ್ನೊಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡೋ ದುರುದ್ದೇಶದಿಂದ ಮಾಡಿರ್ತಾರೆ ಅಂತ ನಾವು ಗ್ರಹಿಸಬೇಕಾಗುತ್ತೆ. ಹಾಗಾಗಿ ಅಂಥ ಅಯೋಗ್ಯ ಅಧಿಕಾರಿಗಳನ್ನು ನಾವು ಅಲ್ಲಿ ಕೂರಿಸಿರೋದು ಮೊದಲನೇ ಇದು. ಹಾಗಾಗಿ ಸಾರ್ವಜನಿಕರು ಕೂಡ ಅಂಥ ಅಯೋಗ್ಯ ಅಧಿಕಾರಿಗಳನ್ನು ಅಲ್ಲಿಂದ ತೆಗಿಬೇಕು. ಹಾಗಾಗಿ ಹಂಗೇನಾದ್ರು ಮಾಡಿದರೆ ಅದ್ರ ವಿರುದ್ಧ ಒಂದು ಜನಜಾಗೃತಿಯಾದಂಥ ಹೋರಾಟಗಳನ್ನು ಮಾಡಬೇಕು. KRS ಪಕ್ಷ ಅಂಥ ಸಂದರ್ಭ ಬಂದಾಗ ಅದಕ್ಕೊಂದು ಆದ್ಯತೆಯ ಮೇಲೆ ಅದನ್ನು ತೊಗೊಂಡು ಹೋರಾಟಗಳನ್ನು ಮಾಡುತ್ತೆ. ನಮಸ್ಕಾರ. ಖಂಡಿತವಾಗ್ಲೂ ಮದ್ಯಪಾನ ವಿರೋಧಕ್ಕೆ ಹೋರಾಡ್ತಾ ಇರೋ KRS ಪಕ್ಷದ ಗುರಿನೇ ಜನರ ನಾಗರಿಕರು ಆರೋಗ್ಯವಂತವಾಗಿರಬೇಕು, ಶಾಂತಿಯುತವಾದ ಮತ್ತು ಆರೋಗ್ಯಪೂರ್ಣ ಸಮಾಜಕ್ಕೆ ಹೋರಾಡಬೇಕಾದ್ರೆ ತುಂಬ ಉತ್ತಮವಾದ ಸೇವೆ ಕೊಡ್ತಾ ಇರೋ ಮೆಟ್ರೋಲ್ ಮದ್ಯಪಾನಕ್ಕೆ ಅನುಮತಿ ಕೊಡ್ತಿರೋದನ್ನು ನಾವು ಖಂಡಿತವಾಗಿ KRS ಪಕ್ಷದ ಆಟೋ ಘಟಕ ತೀವ್ರವಾಗಿ ವಿರೋಧಿಸುತ್ತೆ ಮತ್ತು ಧಿಕ್ಕರಿಸುತ್ತೆ. ಅಹಿಂದ ಸರ್ಕಾರವನ್ನು ನಾಚಿಕೆಗೇಡು ವ್ಯವಸ್ಥೆ, ನಾಗರಿಕರ ಆರೋಗ್ಯ ಮತ್ತು ಮುಂದಿನ ಪೀಳಿಗೆ ಆರೋಗ್ಯನ ಹಾಳು ಮಾಡ್ತಾ ಇರೋ ಸರ್ಕಾರನ ಧಿಕ್ಕರಿಸ್ತೀವಿ. ಖಂಡಿತ ಸಮಾಜಕ್ಕೆ ಅಂದಮೇಲೆ ಮಹಿಳೆಯರು, ಮಕ್ಕಳು, ಮುಂದಿನ ಪೀಳಿಗೆಗೆ ಎಲ್ರಿಗೂ ಹೋಗುತ್ತೆ ಅನ್ನೋದು ಖಂಡಿತವಾದ ಮಾತು. ಅದರಿಂದ ನಮ್ಮ ಕಡೆಯಿಂದ, ಅದರಲ್ಲೂ KRS ಪಕ್ಷದ ಆಟೋ ಘಟಕದಿಂದ ಚಾಲಕರ ಪರವಾಗಿ ತೀವ್ರವಾದ ವಿರೋಧ. ಮದ್ಯಪಾನವನ್ನು ನೀವು ಮೆಟ್ರೋಲಿ ಮಾಡಬಾರ್ದು ಅನ್ನೋದು ನಮ್ಮ ನಾಗರಿಕರ ಒತ್ತಾಯ. ಸರ್, ಈಗ ನಮ್ಮ ಮೆಟ್ರೋ ಪದ್ಧತಿಗಳನ್ನ ಚೇಂಜ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ದೆಹಲಿ ಮಾದರಿಯನ್ನ ನಾವು ಅನುಸರಿಸಿದ್ರೆ ಹೇಗೆ ಲಾಭ ತರುವಂತ ಕೆಲಸ ಆಗುತ್ತೆ ಅನ್ನೋದು ಒಂದು ರೀತಿಯಾದಂತಹ ಪ್ರಶ್ನೆ. ಇದು ಸೇಫ್ಟಿ ವಿಚಾರಕ್ಕೆ ಬಂದ್ರೆ ಮಹಿಳೆಯರಿಗೆ ತುಂಬಾ ಸೇಫ್ಟಿ ಇರುವಂತ ನಮ್ಮ ಮೆಟ್ರೋ ಈ ರೀತಿ ಕೆಲಸಗಳ ಮಧ್ಯ ಸಾಗಾಟ ಮಾಡ್ಲಿಕ್ಕೆಲ್ಲ ಬಂದ್ಬಿಟ್ರೆ ಹೇಗೆ ಅಂತ ಹೇಳಿ ಸರ್. ಏನಿಲ್ಲ, ಈಗ ಫ್ಲೈಟಲ್ಲೆಲ್ಲ ಓಡಾಡೋರೆಲ್ಲ ಹೈಟೆಕ್ ಅವರು. ಸೊ ಅವರು ಏನಪ್ಪಾ ಅಂದ್ರೆ ಅಲ್ಲಿ ಫ್ಲೈಟಲ್ಲೇ ಸಪ್ಲೈ ಮಾಡೋದ್ರಿಂದ ಇಲ್ಲಿ ತಗೊಂಡು ಹೋಗ್ತಾರೆ. ಈಗ ಕುಡ್ಕೊಂಡೇ ಹೋಗ್ತಾರೆ ಅಲ್ವಾ ಎಷ್ಟೋ ಜನ, ಅದನ್ನ ಏನು ಇದು ಮಾಡಲ್ಲ. ಸೊ ತಗೊಂಡು ಹೋಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಟ್ಯಾಕ್ಸಿಲೋ ಬಸ್ಸಲ್ಲೋ ಹೋಗ್ತಾರೆ. ಅದ್ರಿಂದ ತಗೊಂಡು ಹೋಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಕುಡಿದ್ಬಿಟ್ಟು ಇದು ಮಾಡ್ತು ಅಂದ್ರೆ ಅಲ್ಲಿ ಸ್ಟೇಷನ್ಗಳಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಎಲ್ಲ ಇರ್ತಾರೆ, ಅಲ್ಲಿ ಇದಾಗುತ್ತೆ. ಅಕ್ಕ ಪ್ಯಾಸೆಂಜರು ಇರ್ತಾರೆ. ಅದರಿಂದ ಪ್ರಾಬ್ಲಮ್ ಕೊಡೋರಿಗೆ ಎಲ್ಲಿದ್ರು ಪ್ರಾಬ್ಲಮ್ ಕೊಡ್ತಾರೆ. ಅದು ತಗೊಂಡು ಹೋಗೋದ್ರಿಂದ ಹೆಂಗಿದ್ರು ತಗೊಂಡು ಹೋಗ್ತಾರೆ. ಅದು ಲೆವೆಲ್, ಯಾಕಂದ್ರೆ ಅಲ್ಲಿಂದ ಫಾರಿನಿಂದನೇ ಇದು ಮಾಡ್ತಾರೆ, ಫ್ಲೈಟಲ್ಲೇ ಸಪ್ಲೈ ಮಾಡ್ತಾರೆ. ಇಲ್ಲಿ ತಗೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ? ಈಗ ಡೆಲ್ಲಿಲಿ ಮಾಡಿದ್ಮೇಲೆ ಇಲ್ಲೂ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ನಿಮ್ಮ ವಿಚಾರ ಬರೋದಾದ್ರೆ ಅಂದ್ರೆ ಓಪನ್ ಮಾಡಬಾರ್ದು, ಸೀಲ್ ಓಪನ್ ಮಾಡಿರ್ಬೋದು, ಬಾಕ್ಸ್ಗಳನ್ನು ವಾಪಸ್ ತೆಗೆದಿರಬಾರ್ದು ಅನ್ನೋ ಪದ್ಧತಿಯನ್ನ ಅನುಸರಿಸಿ ಮಾಡ್ತಾ ಇದ್ದಾರೆ. ಈಗ ಲೋಕಲ್ ಟ್ರೈನಲ್ಲಿ ಏನು ಮಾಡ್ತಾರೆ, ಕೆಲವರೆಲ್ಲ ಕುಡ್ಕೊಂಡು ಹೋಗ್ತಾರೆ, ಇದು ಮಾಡ್ತಾರೆ, ಕೇಳೋರು ಇರಲ್ಲ, ಏನು ಇರಲ್ಲ. ಮೆಟ್ರೋದಲ್ಲಿ ಪ್ರತಿಯೊಂದು ಇದರಲ್ಲೂ ಚೆಕ್ ಮಾಡ್ತಾರೆ ಎಂಟ್ರಿ ಆಗುವಾಗ. ಇವಾಗ ಆಗ ಸೇಫ್ಟಿ ಪ್ರಶ್ನೆ ಬರಲ್ಲ ಅಲ್ಲಿ ಅಂತ ನನ್ನ ಅನಿಸಿಕೆ. ಈವನ್ ವುಮೆನ್ ಅಷ್ಟೇ ಏನಪ್ಪಾ ಅಂದ್ರೆ ಅವರೀಗ ಸಿಟಿ ಇದು, ಯಾರು ಗೊತ್ತಿಲ್ಲದೆ ಏನಾದ್ರು ಮಾಡ್ತು ಅಂದ್ರೆ ಜನಗಳು ಇರ್ತಾರೆ. ಮೆಟ್ರೋದಲ್ಲಿ ಯಾವಾಗಲೂ ರಶ್ ಇರುತ್ತೆ, ಒಬ್ಬೊಬ್ಬರೇ ಓಡಾಡೋ ಅಂತ ಇರಲ್ಲ. ಡೆಲ್ಲಿಲಿ ಬೇಕಾದ್ರೆ ಆ ಥರ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಆ ಥರ ಏನು ಆಗಲ್ಲ. ಕುಡ್ದವರೆಲ್ಲ ಮಿಸ್ಬಿಹೇವ್ ಮಾಡ್ತಾರೆ ಅಂತ ಏನಿಲ್ಲ. ಅವರು ಕುಡಿಯೋರು ಏನಪ್ಪಾ ಅಂದ್ರೆ ಲೋಕಲ್ ಪೀಪಲ್ ಮೆಟ್ರೋದಲ್ಲಿ ಓಡಾಡಲ್ಲ, ಅದು ಕಾಸ್ಟ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನನ್ನ ಪ್ರಕಾರ ಅದೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಮೆಟ್ರೋದವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೇವಲ ಒಂದು ಮಾರ್ಗಕ್ಕೆ ಅಷ್ಟೇ ಸೀಮಿತ ಆಗಿರುತ್ತೆ. ದೆಹಲಿ ಅಂದ್ರೆ ನಮ್ಮ ಇದು ಬೆಂಗಳೂರು ಏರ್ಪೋರ್ಟ್ ರೋಡ್ಗೆ ಹೊಸ ಮಾರ್ಗ ಆಗ್ತಾ ಇದೆ, ಅದು ಓಪನ್ ಆದ್ರೆ ಅದ್ರ ಮಾತ್ರ ಬಿಡ್ತೀವಿ ಅನ್ನೋಂಥದ್ದು ಸರ್. ಬೇರೆ ಬೇರೆ ಇನ್ನೂ ಒಳ್ಳೇದು. ನಾನೀಗ ಮೆಟ್ರೋ ಎಲ್ಲದಕ್ಕೂ ಮಾಡೋ ಬದಲಿ ಫ್ಲೈಟ್ ಇಂದ ಈಗ ಫಾರಿನ್ ಇಂದ ತರ್ತಾರೆ, ಗಿಫ್ಟ್ ಕೊಡ್ತಾರೆ, ಅವೆಲ್ಲ ತರದೆ ಈಗ ಅದಕ್ಕೋಸ್ಕರನೇ ಬೇರೆ ಬಸ್ ಮಾಡ್ಕೊಂಬರಕ್ಕೆ ಇರೋ ಫೆಸಿಲಿಟೀಸ್ನ ಯೂಸ್ ಮಾಡ್ಕೋಬೋದಲ್ವ. ನಾವು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೀವಿ ಅಂತ ಹೇಳಿದ್ಮೇಲೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ಮೇಲೆ ಅದಕ್ಕೆ ಅಲೋ ಮಾಡಬಹುದು ಅಂತ ನನ್ನ ಒಪಿನಿಯನ್. ಅದು ಬೇಕು ಅನ್ನುವಂಥದ್ದು ಸಾರ್ವಜನಿಕವಾಗಿ ತೊಂದರೆ ಕೊಡದೆ ಇದು ತರಲಿ ಅಂತ. ಹೌದು, ಎಷ್ಟೋ ಜನಕ್ಕೆ ಹೈಫೈ ಲೆವೆಲ್ ಫ್ಲೈಟ್ ಅಲ್ಲೇ ಸಪ್ಲೈ ಮಾಡ್ತಾರಲ್ಲ, ಅದಿರುವಾಗ ಇಲ್ಲಿ ತಗೊಂಡೋಗೋದ್ರಲ್ಲಿ ತಪ್ಪೇನಿದೆ? ಅದರಿಂದ ಅಷ್ಟೇ ಸರ್. ಈಗ ನಮ್ಮ ಮೆಟ್ರೋ ದೆಹಲಿ ಮಾದರಿಯನ್ನ ಅನುಸರಿಸಲಿಕ್ಕೆ ಮುಂದಾಗ್ತಾ ಇದೆ. ದೆಹಲಿಯಲ್ಲಿ ಏನಂತಂದ್ರೆ ಏರ್ಪೋರ್ಟ್ ಇಂದ ಕೆಲವೊಂದು ಮಾರ್ಗಗಳಿಗೆ ಮದ್ಯ ಮಾರಾಟ ಸಾಗಾಟ ಮಾಡ್ತಾ ಇದೆ. ಅದನ್ನು ನಾವು ಅನುಸರಿಸುವಂಥ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಎನ್ನುವಂಥ ಆಲೋಚನೆ ನಮ್ಮ ಮೆಟ್ರೋ ಮಾಡ್ತಾ ಇದೆ. ಏರ್ಪೋರ್ಟಿಂದ ಕೆಲವೊಂದು ಮಾರ್ಗಗಳಿಗೆ ಇದು ಸಾಗಾಟ ಮಾಡಿದ್ರೆ ಸಾರ್ವಜನಿಕವಾಗಿ ಎಷ್ಟು ಒಳ್ಳೆಯದು ಕೆಟ್ಟದ್ದು ಎನ್ನುವಂಥದ್ದು ಪ್ರಶ್ನೆ ಸರ್. ನೀವು ಮೆಟ್ರೋ ಪ್ರಯಾಣಿಕರಾಗಿ ಏನು ಹೇಳ್ಬೋದು ಅಂತ? ಸರ್, ನಾನೊಬ್ಬ ಮೆಟ್ರೋ ಪ್ರಯಾಣಿಕನಾಗಿ ಹೇಳಬೇಕಂದ್ರೆ, ಈಗ ನಾವು ಮಧ್ಯಮ ಮತ್ತು ಬಡ ಜನತೆ ನಾವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ವಿ.
ಜೊತೆಗೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಸಾಫ್ಟ್ವೇರ್ ಕಂಪ್ನಿಲೂ ಕೆಲಸ ಮಾಡೋರು ಬರ್ತಾ ಇದ್ದಾರೆ. ಈಗ ಇಲ್ಲಿ ತನಕ ನಮಗೆ ಮದ್ಯ ನಿಷೇಧ ಇತ್ತು. ಮದ್ಯ ಕುಡ್ಕೊಂಡು ಬಂದ್ರೂ ಸೇರಿಸಲ್ಲ. ಮದ್ಯನ ಈಗ ಅದು ಪ್ಯಾಕೇಜ್ ಮುಖಾಂತರ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಾಣಿಕೆ ಮಾಡೋದು ತಪ್ಪು ಅಂದ್ಬಿಟ್ಟು ನಿಷೇಧಿಸಿತ್ತು. ಇದರಿಂದ ಬಹಳ ಅನುಕೂಲನೇ ಜನರಿಗೆ ಆಗ್ತಾಯಿತ್ತು. ಯಾಕಂದರೆ ಈಗ ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ಹೋದಾಗ ಟ್ರಾಫಿಕ್ಕು ನುಗ್ಗಾಟ ತಳ್ಳಾಟ ಇದೆಲ್ಲ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಸಿಚುವೇಶನ್ನು. ಆದರೆ ಮೆಟ್ರೋದಲ್ಲಿ ಈಗ ಟ್ರಾಫಿಕ್ ಸಮಸ್ಯೆಯಿಂದ ಬಸ್ ಬಿಟ್ಟು ಈಗ ನಾವು ಮೆಟ್ರೋನೇ ಅವಲಂಬಿಸಿರೋದ್ರಿಂದ ನಿಂತ್ಕೊಂಡು ಹೋಗ್ತೀವಿ, ಮತ್ತು ನುಗ್ಗಾಟ ಇರುತ್ತೆ, ಅತಿ ಹೆಚ್ಚು ಪ್ರಯಾಣಿಕರು ಇರ್ತೀವಿ. ಆಗ ಮದ್ಯ ಸೇವನೆ ಮಾಡಿ ಬಂದಾಗ ಅಥವಾ ಮದ್ಯವನ್ನು ಪ್ಯಾಕೆಟ್ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ದೇವನಹಳ್ಳಿ ಇಂಟರ್ನ್ಯಾಷನಲ್ ಪ್ರಯಾಣದ ಕಡೆ ತನಕ ಏನಾಗುತ್ತಾಗ ಕ್ಯೂರಿಯಾಸಿಟಿ ಇರುತ್ತೆ, ಮತ್ತು ಕುಡಿತಿದ್ದ ಒಂದು ಚಟ ಇರೋದ್ರಿಂದ ಓಪನ್ ಮಾಡಿ ಅದನ್ನು ಪ್ಯಾಕೇಜ್ನ ಓಪನ್ ಮಾಡಿ ಅಲ್ಲೇ ಕುಡಿದು, ಮತ್ತು ಹೆಣ್ಮಕ್ಳಿಗೆ ಅಂದರೆ ಮಾನಸಿಕ ಮನಸ್ಥಿತಿ ಕುಡಿದಾಗ ಕೆಲವರಲ್ಲಿ 100ಕ್ಕೆ 3 ಅಥವಾ 2% ಜನಕ್ಕೆ ಮಾತ್ರ ಸ್ಥೀಮತೆ ಇರುತ್ತೆ. ಇನ್ನು ಉಳಿದಂಥವ್ರಿಗೆ ಸ್ಥೀಮತೆ ಇರಲ್ಲ. ಹಾಗೇನಾಗುತ್ತೆ, ಹೆಣ್ಮಕ್ಳ ಮೇಲೆ ಬೀಳೋದು, ನೋಡ್ತಕ್ಕಂಥ ನೋಟ, ಮತ್ತು ತಾನಾಗೆ ಮಾತಾಡ್ಕೊಳ್ಳೋದು, ಮತ್ತು ಒಂದು ವಿಕೃತ ಭಾವನೆಗಳನ್ನ ವಿಕೃತವಾಗಿ ಪ್ರತಿಬಿಂಬಿಸೋದು ಇದು ಹೆಚ್ಚಾಗುತ್ತೆ ಅನ್ನೋದು ಒಂದು ನನ್ನ ಭಾವನೆ. ಮತ್ತು ನಾವು ನೋಡಿದಾಗ ಏನಂದರೆ ಈಗೇನಿದೆ ಕುಡಿತಕ್ಕೆ ಬಲಿಯಾಗಿರ್ತಕ್ಕಂಥ ಚಟಕ್ಕೆ ಅವರ ಅಂಗಡಿಲೇ ಹೋಗಿ ಕುಡಿದ್ಬಿಟ್ಟು ಬರಲಿ, ಏನು ತೊಂದರೆ ಇಲ್ಲ. ಅಥವಾ ಅಲ್ಲಿಂದ ಪ್ಯಾಕೆಟ್ಗಳನ್ನ ತೊಗೊಂಡು ಮನೇಲಿ ಹೋಗಿ ಕುಡಿಲಿ, ಏನು ಇದು ಅದು ಅವರ ವೈಯಕ್ತಿಕ ಒಂದು ಹಕ್ಕು. ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ನಮ್ಗೆ ಯಾವ ರೈಟ್ಸ್ ಇಲ್ಲ. ಯಾಕೆಂದ್ರೆ ನಾವು ಕೇಳೋಕ್ಕೆ ಹೋದರೆ ನೀನು ದುಡ್ಡು ಕೊಟ್ಟ, ನಿನ್ನ ದುಡ್ಡಲ್ಲಿ ಕುಡಿತಿದ್ದೀವ, ನಿನಗೇನನ್ನ ನಾವು ತೊಂದರೆ ಮಾಡ್ದ ಅನ್ನೋ ಒಂದು ಭಾವನೆಗಳು ಮಾತುಗಳು ಕೇಳಿಬರುತ್ತೆ. ಆದ್ದರಿಂದ ಈ ನಮ್ಮ ಮೆಟ್ರೋ ಎಷ್ಟು ಸುಂದರವಾಗಿದೆ, ನಮ್ಮ ಮೆಟ್ರೋ ಅನ್ನೋದು ಪದ ಎಷ್ಟು ಸುಂದರವಾಗಿದೆಯೋ ಹಾಗೆ ನಿಷೇಧ ಅದನ್ನೇ ಮುಂದುವರಿಸಿದ್ರೆ ಉತ್ತಮ ಅನಿಸುತ್ತೆ. ಆದರೆ ಇನ್ನೊಂದು ರೀತಿಲಿ ನಾವು ನೋಡಿದಾಗ ಸಮಯದ ಅಭಾವ ಇರ್ಬೋದು. ಯಾಕಂದರೆ ಬಹುತೇಕ ಸರ್ಕಾರಗಳು ಈಗ ನಡೀತಕ್ಕಂಥದ್ದು ಅಬ್ಕಾರಿ ಇಲಾಖೆಯಿಂದ ಬರ್ತಕ್ಕಂಥ ವರಮಾನದಿಂದನೇ ಸರ್ಕಾರ ನಡೀತಿದೆ. ಆದರೆ ಸರ್ಕಾರ ದೃಷ್ಟಿ ಈಗ ಏನು ಉಚಿತವಾಗಿ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸ್ತ್ರೀ ಶಕ್ತಿಗೆ ಏನು ಫ್ರೀ ಬಿಟ್ಟಿದ್ದಾರೆ, ಅದರಿಂದ ಅನೇಕ ನಷ್ಟ ಆಗ್ತಿದೆ. ಸರ್ಕಾರ ಅರ್ಥ ಮಾಡ್ಕೊಳ್ತಿಲ್ಲ. ಸರ್ಕಾರಕ್ಕೆ ತಾತ್ಕಾಲಿಕವಾಗಿ ಏನು ಲಾಭ ಬೇಕೋ ಅದನ್ನು ನೋಡ್ತಾ ಇದೆ. ಆದರೆ ಈಗ ಅಯವ್ಯಯ ನಾವು ನೋಡಿದಾಗ ಮಾರ್ಚ್ 31 ಒಳಗೆ ನೋಡಿದಾಗ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ 17ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಕ್ಕಂಥ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯನವರು ಸರ್ಕಾರ 7,67,564 ಕೋಟಿ ಸಾಲ ಮಾಡಿದೆ ಸ್ವಾಮಿ. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದ್ರಿಂದ ನಮಗೇನೋ ಫ್ರೀ ಕೊಟ್ಟಿದ್ದಾರೆ, ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ, ಇವರು ಬಿಟ್ಟಿ ಭಾಗ್ಯ ಕೊಟ್ಟೆ ಅಂತಾರೆ. ಜನ ನಮಗೇನೋ ಉಪಯೋಗ ಆಯಿತು ಸಣ್ಣ ಪ್ರಮಾಣದಲ್ಲಿ ಅಂತ ಅವ್ರು ಖುಷಿ ಪಡ್ತಿದ್ದಾರೆ. ಅಂದರೆ ತಲಾ ಒಂದು ವ್ಯಕ್ತಿಯ ಒಂದು ಸಾಲದ ಪ್ರಮಾಣ ನಾವು ಈ ಅಯವ್ಯಯದಲ್ಲಿ ನೋಡಿದಾಗ 1.5 ಲಕ್ಷಕ್ಕಿಂತ ಅಧಿಕವಾಗ್ತಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಏನು ಜನ ಇದ್ದೀವಿ, ಅವರ ಒಂದು ತಲಾ ಇಲ್ಲಿ ಸಾಲದ ಪ್ರಮಾಣ 1.5 ಲಕ್ಷ ಮೀರ್ತಾ ಇದೆ. ಈ ತಲಾ ಆದಾಯದ ಸಾಲ ಅಂದರೆ ಅದನ್ನು ನಮ್ಮ ಮೇಲೆ ತಾನೇ ಅವರು ಆಗ್ತಕ್ಕಂಥದ್ದು. ಇದನ್ನು ಜನ ಅರ್ಥ ಮಾಡ್ಕೊಳ್ತಿಲ್ಲ. ಜನ ಬೇಡ ಅಂತ ಮುಂದೆ ಬರಬೇಕು. ಈಗ ಸಣ್ಣ ಪ್ರಮಾಣದಲ್ಲಿ ಕೊಟ್ಟೆ ಅಂದ್ಬಿಟ್ಟು ಇದು 7,67,564 ಕೋಟಿ ಸಾಲ ಇದೆ ಅಂದರೆ ಯೋಚನೆ ಮಾಡಿ. ನಾವು ಎಷ್ಟು ಭೂಮಿನ ಕಳ್ಕೊಳ್ಬೇಕು, ಎಷ್ಟು ಫ್ಯಾಕ್ಟ್ರಿಗಳನ್ನ, ಎಷ್ಟು ಕಂಪ್ನಿಗಳನ್ನ ನಾವು ಕಳ್ಕೊಳ್ಬಹುದು. ಸಾಲ ಕೊಟ್ಟು ಸುಮ್ಮನೆ ಬಿಡ್ತಾರ ಸ್ವಾಮಿ?
ಚಕ್ರಬಡ್ಡಿ ಈ ರೀತಿ ಹಾಕಿ ಇಡೀ ಕರ್ನಾಟಕ ಒಂದು ಸಾಲದ ರಾಜ್ಯವಾಗುತ್ತೆ. ಇದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾಣಿಕೆ. ಜನಸಾಮಾನ್ಯರಿಗೆ ಅರ್ಥ ಆಗ್ತಿಲ್ಲ, ಓದಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರಿಗೆ ಮತ್ತು ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಇದು ಅರ್ಥ ಆಗ್ತಿದೆ. ಆದರೆ ಸಾಮಾನ್ಯ ಜನರು, ಬಡವರು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಇದರಿಂದ ಏನೇನೋ ಲಾಭ ಬರ್ಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಕಳಿಸಿದೆ. ಅದು ಇನ್ನೂ ಅಂಗೀಕೃತ ಆಗಿಲ್ಲ. ಏನೋ ಮದ್ಯವನ್ನು ನಮ್ಮ ಮೆಟ್ರೋದಲ್ಲಿ ಸರಬರಾಜು ಮಾಡಬಹುದಾ ಅನ್ನೋ ಒಂದು ಕ್ವಶನ್ ಇದೆ. ಬೇಡ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅದು ನಿಮಗೆ ಬರ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ಆಗಲೇ ನೀವು ಕುಡಿತಕ್ಕೆ ಹಾಕಿದ್ದೀರಾ, ಡಬಲು ತ್ರಿಬಲು ಎಲ್ಲ ಹಾಕಿದ್ದೆ. ಆದರೆ ಜನ ಬಿಡ್ತಾ ಇಲ್ಲ ಸ್ವಾಮಿ. ಜನರ ಇದನ್ನು ತೀರ್ಮಾನಿಸ್ಬೇಕು, ಆಗ ಇದು ಒಂದು ಲಾಭ ಆಗ್ಬೋದು ಅನ್ನೋ ಒಂದು ನನ್ನ ಅಭಿಪ್ರಾಯ. ದೆಹಲಿ ಮಾದರಿಯಲ್ಲಿ ಏರ್ಪೋರ್ಟ್ ಇಂದ ಮೆಟ್ರೋ ಮಾರ್ಗಗಳು ಇರ್ತಾವಲ್ಲ, ಅಲ್ಲಿ ಮಧ್ಯ ಸಾಗಾಟ ಮಾಡ್ತಾರೆ. ಈಗ ಫ್ಲೈಟ್ ಅಲ್ಲಿ ಯಾರೋ ಬರ್ತಾರೆ, ಮಧ್ಯ ಸಾಗಾಟಕ್ಕೆ ಅವಕಾಶ ಇರುತ್ತೆ. ಅಲ್ಲಿಂದ ಮೆಟ್ರೋದಲ್ಲಿ ತರುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇನ್ನು ಒಳಗಡೆ ಎಣ್ಣೆ ಸಾಗಾಟಕ್ಕೆ ಅಥವಾ ಲಗೇಜ್ ಅಲ್ಲಿ ಏನಾದ್ರು ತೆಗೆದು ಆಚೆಗೆ ಹಾಕ್ತಾರೆ. ಇಂಥದ್ರ ಮಧ್ಯದಲ್ಲಿ ಮಧ್ಯ ಸಾಗಾಟಕ್ಕೆ ಅವಕಾಶ ಕೊಟ್ಬಿಟ್ರೆ ಸಾರ್ವಜನಿಕವಾಗಿ ನಾವು ಹೆಂಗೆ ಜೀವನ ಮಾಡಬಾರ್ದು ಸರ್. ಅದು ಮಾರಾಟ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಈಗ ತುಂಬ ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ, ಮತ್ತು ಯಾವುದೇ ಒಂದು ಚಟುವಟಿಕೆಗಳು ಬೇಡವಾದ ಚಟುವಟಿಕೆಗಳು ನಡೆಯುತ್ತೆ. ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತೆ ಸರ್. ಈಗ ನಮ್ಮ ಮೆಟ್ರೋ ಅಂತಂದ್ರೆ ನಮ್ಮ ಎನ್ನುವಂಥದ್ದು ಕನ್ನಡ ಪದದಿಂದ ಒಳ್ಳೆ ಅದ್ಭುತವಾದಂತ ಹೆಸರು ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಮಾಡ್ಕೊಳ್ತಾ ಹೋದ್ರೆ ಅದು ಹೆಂಗೆ ನಮ್ಮ ಮೆಟ್ರೋ ಆಗುತ್ತೆ ಅವಾಗ? ಅದೇ ಅಲ್ವಾ? ನಮ್ಮ ಮೆಟ್ರೋ ಆದರೆ ನಮಗೆ ಅನುಕೂಲಕ್ಕೆ ತಕ್ಕಂಗೆ ಸಾರ್ವಜನಿಕರಿಗೆ, ಇಲ್ಲಿ ಕೆಲಸ ಮಾಡುವಂಥ ಉದ್ಯೋಗಸ್ಥರಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು. ಮತ್ತೆ ಏನೋ ಇದು ಕೂಡ ಏನೋ ಟಿಕೆಟ್ ದರ ಕೂಡ ಹೆಚ್ಚಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಏನಂತ ಅಂತಂದ್ರೆ ಒಂದಷ್ಟು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಸರಿ, ನೀವು ತರ್ತೀರಾ, ಕ್ಯಾಪ್ ಓಪನ್ ಮಾಡಿರ್ಬೋದು, ಮಾಡಿರ್ಬಾರ್ದು, ಸೀಲ್ ಓಪನ್ ಮಾಡಿರ್ಬೋದು ಅಂತ. ತರೋರಿಗೆ ಕುಡಿಯೋದು ಯಾವ ಲೆಕ್ಕ ಸರ್ ಒಳಗಡೆ ಬಂದಾಗ? ಹೌದು. ಆ ಎಂಟ್ರಿನೇ ನಿಷೇಧ ಮಾಡಬೇಕು ಫಸ್ಟ್ ಆಫ್ ಆಲ್. ತಂದ ಮೇಲೆ ಆಮೇಲೆ ಮಾಡೋದಕ್ಕಿಂತ ಬರೋಕ್ಕೆ ಮೊದಲೇ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಫಸ್ಟೇ ಅದನ್ನು ತಡೆ ಆಜ್ಞೆ ಮಾಡಬೇಕು. ಮಹಿಳೆಯರಿಗೆ ಏನಂತ ತುಂಬಾ ಸೇಫ್ಟಿ ಇರುವಂತ ನಗರ ಮೆಟ್ರೋ. ಈ ರೀತಿಯಾದಂತ ಕೆಲಸಗಳಿಗೆಲ್ಲ ತಂದ್ರೆ ಕೆಟ್ಟ ಹೆಸರು ಶುರು ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಸರ್. ಹೌದೌದು ಸರ್, ಆ ಥರ ಮಾಡಬಾರ್ದು. ಮಹಿಳೆಯರು ಇವಾಗ ಬೆಂಗಳೂರು ಅಂತ ಸಿಟಿಯಲ್ಲಿ ಬಂದು ಜಾಬ್ ಮಾಡ್ತಾ ಇರ್ತಾರೆ. ಇಂಜಿನಿಯರ್ಸು ಹುಡುಗಿಯರೆಲ್ಲ ಜಾಬ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಮದ್ಯಪಾನದಂತ ಸಾಗಾಣಿಕೆ ಮಾಡ್ತಾ ಇದ್ರೆ ಅದನ್ನ ನೋಡಿ ಎಲ್ಲ ವಿದ್ಯಾವಂತರ ಹೆಣ್ಮಕ್ಳು ಇಂಥ ಜಾಬ್ ಮಾಡೋಂಥ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ಆ ಥರ ಯಾವುದು ಮದ್ಯಪಾನದಂತ ಮೆಟ್ರೋ ಟ್ರೈನಲ್ಲಿ ಯಾವುದು ಸಾಗಾಣಿಕೆ ಮಾಡಬಾರ್ದು. ಎಲ್ಲ ಮಹಿಳೆಯರಿಗಾಗಲಿ ಅದು ಸಾಗಾಣಿಕೆ ಅಲ್ಲೇ ಆಗುತ್ತೆ ಅಂದರೆ ಅಲ್ಲೇ ಮೆಟ್ರೋ ಟ್ರೈನಲ್ಲೇ ತಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮಹಿಳೆಯರಿಂದ ಇದು ನಮಗೆ ತಪ್ಪು ಕಲ್ಪನೆ ಅಂತ ಹೇಳಿ ನಮ್ಗೆ ಹೇಳಕ್ ಇಷ್ಟಪಡ್ತೀನಿ. ವಿರೋಧವಾಗಿ ಇದ್ರ ವ್ಯಕ್ತಪಡಿಸ್ತೀವಿ. ಮೆಟ್ರೋ ಟ್ರೈನಲ್ಲಿ ಮದ್ಯಪಾನವನ್ನು ಸಾಗಾಣಿಕೆ ಮಾಡೋಕ್ಕೆ ಬೇಡ, ನಮಗೆ ಆಗೋಲ್ಲ. ಅದು ಆ ಥರ ಏನಾದ್ರು ಮಾಡಿದ್ರೆ ನಿಮ್ಮಲ್ಲಿ ಮುಂದೆ ಒಂದು ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತೇವೆ ಸರ್. ಈಗಾಗಲೇ ಏನು ನಮ್ಮ ಬೆಂಗಳೂರು ಇವತ್ತು ಶಾಂತಿಯುತವಾಗಿದೆ. ಅಶಾಂತಿ ಕದಡುವಂತ ಕೆಲಸ ಆಗ್ಬಾರ್ದು. ಈಗ ನಮ್ಮ ಮೆಟ್ರೋ ಇಲ್ಲಿ ಎಲ್ಲ ಸಾರ್ವಜನಿಕರು ಓಡಾಡತಕ್ಕಂತ ಒಂದು ವ್ಯವಸ್ಥೆ, ಅಂದ್ರೆ ಬೇಗನೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದಕ್ಕೆ ನಾವು ಸ್ವಾಗತವನ್ನ ಬಯಸ್ತೇವೆ. ಅದೇ ರೀತಿಯಾಗಿ ಮದ್ಯೆಯನ್ನ ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ಬರ್ತಕ್ಕಂಥ ವಿದೇಶಿಗಳಿಂದ ಬರ್ತಕ್ಕಂಥವ್ರಿಗೆ ನಾವು ಅನುವು ಮಾಡಿ ಕೊಟ್ರೆ ಇದು ಏನಾಗ್ತದೆ, ಮದ್ಯ ಮಾರಾಟದಿಂದ ಈಗ ಡೆಲ್ಲಿಯ ಹಗರಣ ನೋಡಿದಿರಿ. ಅರವಿಂದ್ ಕೇಜ್ರಿವಾಲ್ ಮೇಲೆ ಎಷ್ಟು ದೊಡ್ಡ ಪ್ರಮಾಣದ ಹಗರಣ ಆಯ್ತು. ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರ್ತತಿ. ಕೂಡಲೇ ಮದ್ಯ ಪಾನಕ್ಕೆ ಸಾಗಾಟಕ್ಕೆ ಅವಕಾಶ ಕೊಡಬಾರ್ದು ಅಂತ ನಮ್ಮ ಹಕ್ಕೊತ್ತಾಯಿರಿ ಸರ್. ಇವಾಗ ಮದ್ಯ ಸಾಗಾಟ ಮಾಡೋದು ಎಷ್ಟು ಸರಿ ಅನ್ನೋದಕ್ಕಿಂತ ಅವೆಲ್ಲದು ಬೇಡ ಸರ್. ನಮ್ಮ ಮೆಟ್ರೋ ಅಂತಂದರೆ ನಮ್ಮ ಕರ್ನಾಟಕದ ಜನಗಳು, ಅದರಲ್ಲೂ ಎಸ್ಪೆಷಲಿ ನಾವು ಮಹಿಳೆಯರಿಗೆ ಗೌರವ ಕೊಡುವಂಥ ಒಂದು ಇದಿಟ್ಕೊಂಡ್ರವರು. ಈಗ ಮೆಟ್ರೋನಲ್ಲಿ ಸಾಕಷ್ಟು ಈಗ ಜನಜಂಗುಳಿ ಇರ್ತದೆ. ಅದ್ರ ಮಧ್ಯದಲ್ಲಿ ಮದ್ಯದ ಬಾಟ್ಲುಗಳು ತೊಗೊಂಡೋಗೋದು, ಸಾಗಾಟ ಮಾಡೋದು, ಇದು ನಿಜವಾಗ್ಲೂ ಅದು ಅವೈಜ್ಞಾನಿಕ ಸರ್. ಬೇಕಾಗಿಲ್ಲ. ಇವಾಗ ಫುಡ್ನೇ ತೊಗೊಂಡು ಹೋಗೋಕ್ಕೆ ಬಿಡಲ್ಲ ಅಂತ ಅಂದಾಗ, ಇವಾಗ ಮೊನ್ನೆ ಯಾರೋ ಅದರಲ್ಲಿ ಇದು ಫುಡ್ಡು ಊಟ ಮಾಡ್ದು ಅನ್ನೋದಕ್ಕೆ ಅದನ್ನ ಒಂದು ಫೈನ್ ಹಾಕೋವಂಥ ಪರಿಸ್ಥಿತಿ ಮಾಡಿದಾಗ ಮದ್ಯ ಸಾಗಾಟ ಎಷ್ಟು ಸರಿ ಅಂತ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಿ ಸರ್. ನಿಜವಾಗ್ಲೂ ಇದು ಒಳ್ಳೆಯದಲ್ಲ. ಮದ್ಯ ಮಾರಾಟ, ಅದು ಮದ್ಯ ಸಾಗಾಟ ಅದು ಅವಶ್ಯಕತೆ ಇಲ್ಲ. ಈಗ ಮದ್ಯ ಸಾಗಾಟ ಮಾಡ್ತಾರೆ. ಮದ್ಯ ಸಾಗಾಟ ಮಾಡಬೇಕಂದ್ರೆ ಮಧ್ಯದಲ್ಲೇ ಓಪನ್ ಮಾಡಿ ಕುಡಿಬೋದು. ಇವೆಲ್ಲ ಅದು ತುಂಬ ತಪ್ಪಾಗತ್ತೆ.
ಇದು ತುಂಬ ಅದು ಕೆಟ್ಟ ಬೆಳವಣಿಗೆ ಸರ್. ಅಂದ್ರೆ ಫ್ಲೈಟ್ ಅಲ್ಲಿ ಬರೋರಿಗೆ ಅವರು ಬಸ್ಗಳ ಅಲ್ಲೆಲ್ಲ ಹೋಗ್ಬೇಕಾಗತ್ತೆ. ಈ ಹೊಸದಾಗಿ ಮಾರ್ಗ ಆಗ್ತಾ ಇದ್ರೆ ಅದ್ರಲ್ಲಿ ಬರ್ಬೋದು ಎನ್ನುವಂತ ಒಂದು ಸರ್ ಇವಾಗ ಫ್ಲೈಟಲ್ಲಿ ನೋಡಿ ಸರ್, ಫ್ಲೈಟಲ್ಲಿ ಲಿಮಿಟೆಡ್ ಸೀಟ್ಸ್ ಇರ್ತದೆ. ಆ ಸೀಟು ಈಗ ಅದು ಏನಿರ್ತದೆ ಸೀಟ್ ಕೆಪಾಸಿಟಿಗೆ ಮಾತ್ರ, ಅಲ್ಲಿ ಸ್ಟ್ಯಾಂಡಿಂಗ್ ಇರೋದೇ ಇಲ್ಲ. ಈಗ ಮೆಟ್ರೋದಲ್ಲಿ ಸೀಟ್ ಕೆಪಾಸಿಟಿಗಿಂತ ಸ್ಟ್ಯಾಂಡಿಂಗ್ ಕೆಪಾಸಿಟಿನೇ ಜಾಸ್ತಿ. ಅಲ್ಲಿ ಜನಗಳು ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಏನೋ ಅನಿವಾರ್ಯತೆ, ಇವಾಗ ಮೆಟ್ರೋ ಮಾಡಿರೋದು ತುಂಬ ಒಳ್ಳೆ ಕೆಲಸ, ಟ್ರಾಫಿಕ್ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಮಾಡಿದ್ರು, ಇನ್ನೂ ಏನೋ ಅಂಥ ಇದು ಕಾಣಿಸ್ತಾ ಇಲ್ಲ. ಆದರೂ ಇದು 2ನೇ ಸ್ಥಾನ. ಆದ್ರೂ ಮೆಟ್ರೋದಲ್ಲಿ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಇವತ್ತು ಸ್ಟ್ಯಾಂಡಿಂಗೋ ಗಿಂಡಿಂಗೋ ನಿಂತ್ಕೊಂಡೋ ಏನೋ ಹೋಗ್ತಾರೆ. ಅದು ಮದ್ಯ ಸಾಗಾಟ ಮಾಡೋವಂಥದ್ದು ಅಥವಾ ಇನ್ನೊಂದು ವಸ್ತುನ ಸಾಗಾಟ ಮಾಡೋವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್. ಒಂದಷ್ಟು ಪ್ಲಾನ್ಗಳಿದ್ದಾವೆ. ನೀವು ಮದ್ಯ ಮಾರಾಟಕ್ಕೆ ನಾವು ಅವಕಾಶ ಕೊಡ್ತಾ ಇದೀವಿ ಅಂದ್ರೆ ದೆಹಲಿ ಮಾದರಿಯನ್ನು ಅನುಸರಿಸ್ತೀವಿ, ಜೊತೆಗೆ ಕ್ಯಾಪ್ ಓಪನ್ ಆಗಿರ್ಬಾರ್ದು, ಸೀಲ್ ಓಪನ್ ಆಗಿರ್ಬಾರ್ದು ಸರ್. ಈಗ ಡೆಲ್ಲಿ ಮಾದರಿನಲ್ಲಿ ಅಂತಂದರೆ, ಡೆಲ್ಲಿ ಮಾದರಿನಲ್ಲಿ ನಿಮಗೆ ಅದು ಯಾವುದು ವೈನ್ ಸ್ಟೋರ್ಗಳಲ್ಲಿ ಅಥವಾ ಬಾರ್ಗಳಲ್ಲಿ ಇರ್ಬೋದು, ವೈನ್ ಸ್ಟೋರ್ಗಳಲ್ಲಿ ಸರ್ವಿಸ್ ಇಲ್ಲ. ಅಲ್ಲಿ ತೊಗೊಂಡು ಮನೆಗೆ ಹೋಗಬೇಕು, ಇದು ಮಾಡಬೇಕು ಅನ್ನೋದಿದೆ. ಅದೇ ರೀತಿ ಇಲ್ಲೂ ಮಾಡೋಕ್ಕಾಗಿಲ್ವಲ್ಲ ನಿಮ್ಮ ಕೈನಲ್ಲಿ. ಈಗ ಇದು ಡ್ರಿಂಕ್ಸ್ ಮಾರಾಟ ಎಲ್ಲೆಲ್ಲ ಅಂದ್ರೆ ಅಲ್ಲಿ ನಡೀತೆ. MRPಗಳಲ್ಲಿ ಇವತ್ತು ಸುಮಾರು MRPಗಳಿದೆ. ಇದು ಈ ಮದ್ಯನ ಸಾಗಾಟ ಇದರಲ್ಲೇ ಯಾಕೆ ಮಾಡಬೇಕು? ಅದಕ್ಕೆ ವ್ಯವಸ್ಥಿತವಾದ ಬೇರೆ ಟ್ರಾನ್ಸ್ಪೋರ್ಟ್ಗಳಿದೆ, ಅದರಲ್ಲಿ ಮಾಡಿಕೊಳ್ಳಿ, ಇದರ ಅವಶ್ಯಕತೆ ಇಲ್ಲ. ಸರಿ, ಥ್ಯಾಂಕ್ ಯು. ಏನಿದೆ, ಸೊ ಮೆಟ್ರೋ ಟ್ರೈನ್ಗಳಲ್ಲಿ ಮದ್ಯದ ಬಾಟಲ್ಗಳನ್ನು ಸರಬರಾಜು ಮಾಡಲಿಕ್ಕೆ, ತೆಗೆದುಕೊಂಡು ಹೋಗಲಿಕ್ಕೆ ಅನುಮತಿ ಕೊಡಲಿಕ್ಕೆ ಇಂಗಿತವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮಾಹಿತಿ ತಿಳಿತಾ ಇದೆ. ನಿಜವಾಗಿಯೂ ಸಹ ಮೆಟ್ರೋ ಒಳ್ಳೆಯ ಉತ್ತಮ ಸೇವೆಯನ್ನು ಈಗಾಗಲೇ ಬೆಂಗಳೂರು ನಗರದ ಜನತೆಗೆ ಕೊಡ್ತಾ ಇದೆ. ಮಕ್ಕಳು, ಹೆಣ್ಣುಮಕ್ಕಳು ಹಾಗೂ ಸಂಸಾರಸ್ಥರು ಎಲ್ಲರೂ ಕೂಡ ಮೆಟ್ರೋ ಪ್ರಯಾಣಿಕರು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರೂ ಕೂಡ ಸಂತಸವನ್ನು ವ್ಯಕ್ತ ಮಾಡೋದ್ರ ಜೊತೆಗೆ ಉತ್ತಮವಾದಂತಹ ಮೆಟ್ರೋದಿಂದ ಅನುಕೂಲಗಳನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಮೆಟ್ರೋ ಭಾಳ ರಶ್ ಆಗಿ ಬೆಂಗಳೂರಿನಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮೆಟ್ರೋದಲ್ಲಿ ಮದ್ಯದ ಬಾಟ್ಲ್ಗಳನ್ನು ಸರಬರಾಜು ಅಂದರೆ ತೊಗೊಂಡು ಹೋಗಲಿಕ್ಕೆ ಅನುಮತಿ ಕೊಡ್ತಕ್ಕಂಥದ್ದು ಅದೆಷ್ಟು ಮಟ್ಟಿಗೆ ಸರಿ, ಮತ್ತು ತೊಗೊಂಡು ಹೋದ ನಂತರ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಒಂದು ಚಿಂತನೆ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಏನು ನಡೀತಾ ಹೋಗ್ತಾ ಇದೆಯೋ ಆ ರೀತಿ ಹೋದರೆ ಒಳ್ಳೆಯದು. ಈ ರೀತಿ ಹೊಸ ಆವಿಷ್ಕಾರಗಳನ್ನ ಮಾಡಿದರೆ ಎಲ್ಲೋ ಒಂದು ಹತ್ರ ಸಾರ್ವಜನಿಕರಿಗೆ ನೋವಾಗುತ್ತೇನೋ ಅನ್ನುವಂತಹ ಒಂದು ಪ್ರಸ್ತಾಪನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನೋಡಿದ್ರಲ್ಲ, ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯವೂ ಕೂಡ ಸಂಚಾರ ಮಾಡುವಂಥ ಸಾರ್ವಜನಿಕರು, ಜೊತೆಗೆ ಬಸ್ಗಳು ಸೇರಿದಂತೆ ನಾನಾ ರೀತಿಯಾದಂಥ ಸಾರಿಗೆ ಸೇವೆಯನ್ನು ಸಂಪರ್ಕ ಮಾಡುವಂಥ ಸಾರ್ವಜನಿಕರು ಒಂದೇ ಹೇಳ್ತಾ ಇರುವಂಥದ್ದು, ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪದ ಎನ್ನುವಂಥ ಬಳಕೆ ಮಾಡಿ ಸಂಚಾರ ವ್ಯವಸ್ಥೆ ಕಲ್ಪಿಸಿರುವಂಥ ನಮ್ಮ ಮೆಟ್ರೋಗೆ ಅಧಿಕಾರಿಗಳ ಒಂದು ನಡೆ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏರ್ಪೋರ್ಟ್ ಮಾರ್ಗವಾಗಿ ಸಂಚಾರ ಕಾರ್ಯಾರಂಭ ಆದರೆ ಆ ಒಂದು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಪ್ಲೈನ್ಗಳಿಂದ ಬರುವಂಥ ಪ್ರಯಾಣಿಕರನ್ನು ಫೋಕಸ್ ಮಾಡಿಕೊಂಡು ಅವರ ಕೈಯಲ್ಲಿ ಮದ್ಯ ಬರ್ತಿರುತ್ತೆ. ದೆಹಲಿ ಮಾದರಿಯಲ್ಲಿ ನಾವು ಕೂಡ ಬೆಂಗಳೂರಿನಲ್ಲಿ ಆರಂಭ ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಒಂದು ವೇಳೆ ಮದ್ಯ ಮಾರಾಟ ಸಾಗಾಟ ಮಾಡುವಂಥದ್ದೇ ಆದರೆ ಕಡಾಖಂಡಿತವಾಗಿ ಹೇಳ್ಬೋದು, ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಒಪ್ಪಿಗೆ ಸೂಚಲಿಕ್ಕೆ ಮುಂದಾಗ್ತಲ್ಲ. ನಮಗೂ ಕೂಡ ಒಂದಷ್ಟು ಸ್ಪಷ್ಟವಾದಂಥ ಉತ್ತರಗಳನ್ನು ಸರ್ಕಾರ ಸೇರಿದಂತೆ ಮೆಟ್ರೋ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವೇನು ದೆಹಲಿಯಲ್ಲಿ ನಮ್ಮ ಮೆಟ್ರೋ ಸಂಚಾರ ಮಾಡ್ತಿಲ್ಲ, ಇದು ಬೆಂಗಳೂರು ನಮ್ಮ ನಾಡಿಯಾಗಿರುವಂತಹ ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸೇಫ್ಟಿ ಎನ್ನುವಂಥ ನಿಟ್ಟಿನಲ್ಲಿ ಒಂದೊಳ್ಳೆ ಸಂದೇಶ ಇದೆ, ಒಳ್ಳೆಯ ಹೆಸರೇ ಇದೆ. ಜೊತೆಗೆ ಸಾರ್ವಜನಿಕ ಸೇವೆಯಲ್ಲಿ ಯಾವುದೇ ಕೆಟ್ಟ ರೀತಿಯಾದಂಥ ಪ್ರಭಾವ ನಮ್ಮ ಮೆಟ್ರೋದಿಂದ ಆಗ್ತಾ ಇಲ್ಲ. ಒಂದು ವೇಳೆ ಮೆಟ್ರೋ ಬೋಗಿಗಳ ಒಳಗಡೆ ನೀವೇನಾದರೂ ಮದ್ಯ ಸಾಗಾಟಕ್ಕೆ ಏನಾದರೂ ಅನುಮತಿ ಕೊಟ್ಟರೆ ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಮದ್ಯ ಮಾರಾಟ ಅಂದರೆ ಸಾಗಾಟ ಆಗುವಂಥ ಸಂದರ್ಭದಲ್ಲಿ ಮುಚ್ಚಿರ್ಬೋದು ಅಥವಾ ಬಾಕ್ಸ್ಗಳು ಮುಚ್ಚಿರ್ಬೋದು. ಮುಂದಿನ ದಿನಗಳಲ್ಲಿ ಇದನ್ನು ತೆಗೆದು ಸಂಚಾರ ಆಗುವಂಥ ಸಂದರ್ಭದಲ್ಲಿ ಅದನ್ನು ಕುಡಿಯೋದ್ರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆ ರೀತಿಯಾದಂಥ ಪ್ರಯಾಣಿಕರು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಮ್ಮ ಮೆಟ್ರೋಗಿರುವಂತಹ ಕಳಂಕರಹಿತವಾದಂಥ ಹೆಸರನ್ನು ಯಾವುದೇ ಕಾರಣಕ್ಕೂ ಕೂಡ ಕೆಡಿಸಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಮನವಿ ರೂಪದಲ್ಲಿ, ಆಕ್ರೋಶದ ರೂಪದಲ್ಲಿ ಬೇಡಿಕೆಯನ್ನು ಇಡುವಂಥ ಕೆಲಸ ಒಟ್ಟಾರೆಯಾಗಿ ಇವತ್ತು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.